ಓಕೆ ಕಾಜಲ್ ಹಚ್ಚಿಲ್ಲ ಏನಿಲ್ಲ. ಅಯ್ಯೋ ವಿಡಿಯೋ ಓಡ್ತಾನೆ ಇದೆ. ಓಕೆ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವತ್ತು ಒಂದು ಒಳ್ಳೆ ಬ್ರೇಕ್ ಬೇಕು ಅಂತ ಚಿಕ್ಕಮಂಗ್ಳೂರಲ್ಲಿ ಒಂದು ಒಳ್ಳೆ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಬ್ಲಾಸಮ್ ರೆಸಾರ್ಟ್ಗೆ ಹೊರಟಿದ್ದೀವಿ. ಸೊ ಒಂದಿಷ್ಟು ರಿವ್ಯೂಸ್ ನೋಡಿದ್ವಿ ಆ್ಯಂಡ್ ಗಣೇಶ್ ಕಾರಂತ್ ಅವರ ಯೂಟ್ಯೂಬ್ ವಿಡಿಯೋ ನೋಡಿ ನಮಗೆ ಇಷ್ಟ ಆಯಿತು. ಸೊ ವಿ ಡಿಸೈಡೆಡ್ ಬ್ಲಾಸಮ್ ರೆಸಾರ್ಟ್ಗೆ ಹೋಗೋಣ ಅಂತ. ಸೊ ಹೇಗಿರುತ್ತೆ ಬನ್ನಿ, ನಿಮಗೂ ತೋರಿಸ್ತೀನಿ. ನಮಗೂ ಒಂದು ಬ್ರೇಕ್ ಬೇಕಿತ್ತು, ಆ್ಯನಿವರ್ಸರಿಗೆ ಹೋಗೋಣ ಅಂದ್ಕೊಂಡ್ವಿ. ಅದು ವೀಕ್ ಡೇ ಬಂದಿತ್ತು, ಸೊ ಅದೇ ವೀಕೆಂಡ್ ಹೋಗ್ತಾ ಇದ್ದೀವಿ ನಾವು. ನಾನು ಮಿಸ್ಟರ್ ಗಣೇಶ್ ಅವರು ಆ್ಯಂಡ್ ನನ್ನ ಕಸಿನ್ಸ್ 2 ಜೋಡಿ ಆಲ್ಮ್ಯಾಟಿ ಟ್ರಿಪ್ಪಲ್ಲಿ ಇತ್ತಲ್ಲ, ಸೇಮ್ ಜೋಡಿ ಹರ್ಷ, ರಾಜ, ಚಿಟ್ಟು, ನಿಖಿಲ್ ಮತ್ತು ಅವ್ರ ಪುಟ್ಟ ಮಕ್ಕಳು. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ. ಬನ್ನಿ, ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ತುಂಬ ದಿನ ಆಯಿತು, ನಂಗೆ ಗೊತ್ತು ನಾನು ರೆಗ್ಯುಲರ್ ಆಗಿ ವ್ಲಾಗ್ ಮಾಡೋಕ್ಕೆ ಆಗ್ತಿಲ್ಲ. ವೈ? ಬಿಕಾಸ್ ನನ್ನ ಕ್ಲೋಸ್ ಪೀಪಲ್ಗೆ ಗೊತ್ತಿರುತ್ತೆ, ನಾನು ಸ್ಯಾರಿ ಬಿಸ್ನೆಸ್ ಶುರು ಮಾಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ಓಡ್ತಿದೆ, ಅದರಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಲಿಟ್ರಲಿ ಫುಲ್ ಬ್ಯುಸಿ ಅಂದರೆ ಬ್ಯುಸಿ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಸೊ ಅದಕ್ಕೆ ನನಗೆ ಯೂಟ್ಯೂಬ್ ವ್ಲಾಗ್ ಮಾಡೋಕ್ಕೂ ಟೈಮ್ ಆಗ್ತಿಲ್ಲ. ಆ್ಯಂಡ್ ರೀಸೆಂಟಾಗಿ ನನ್ನ ಫ್ರೆಂಡ್ ಮದುವೆಗೆ ಹೋಗಿದ್ದೆ. ಆ ಫ್ರೆಂಡ್ಸ್ನ ಇಬ್ಬರು ಫ್ರೆಂಡ್ಸ್ ನಾನು 6-7 ಇಯರ್ಸ್ ಆದಮೇಲೆ ಮೀಟ್ ಆದೆ. ಆ್ಯಂಡ್ ಅವರು ನನ್ನ ವ್ಲಾಗ್ಸ್ ಎಲ್ಲ ನೋಡ್ತೀನಿ ಅಂತ ಹೇಳಿದ್ರ, ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಓಕೆ ನಾನು ಯೂಟ್ಯೂಬ್ನ ಕಂಟಿನ್ಯೂ ಮಾಡೋಣ, ಆದಷ್ಟು ಟೈಮ್ ಮಾಡಿಕೊಂಡು ವ್ಲಾಗ್ಸ್ ಮಾಡೋಣ ಅಂತ ಹೇಳಿ ಡಿಸೈಡೆಡ್. ನೋಡಬೇಕು ಆ ಕನ್ಸಿಸ್ಟೆನ್ಸಿ ನಾನು ಮೇಂಟೈನ್ ಮಾಡ್ತೀನ ಅಂತ. ಹೋಪ್ಫುಲಿ ಐ ವಿಲ್ ಮೇಂಟೈನ್. ಸೊ ನಾವು ಬ್ಯಾಂಗ್ಳೂರಿಂದ ಚನ್ನಗಿರಿಗೆ ಬಂದ್ವಿ. ಸೊ ಎಲ್ಲರೂ ಶೃಂಗೇರಿ ವ್ಲಾಗ್ ನೋಡಿರ್ತೀರಾ. ಶೃಂಗೇರಿ ಹೋಗಿ ಬಂದಿದ್ದು ನೆಕ್ಸ್ಟ್ ಡೇನೇ ನಾವು ಇವಾಗ ಚಿಕ್ಕಮಂಗ್ಳೂರು ಹೋಗ್ತಾ ಇರೋದು. ಸೊ ತುಂಬ ವೆದರ್ ಚೆನ್ನಾಗಿದೆ, ಮಳೆ ಬರುತ್ತೆ, ಬಿಸಿಲು ಬರುತ್ತೆ. ಶೃಂಗೇರಿಲಿ ಹೇಗಿತ್ತು ಅದೇ ಥರ ಇಲ್ಲೂ ವೆದರ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ನೋಡಬೇಕು ಹೇಗಿರುತ್ತೆ ಅಂತ. ವ್ಯೂ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಸೊ ನಾವು ಹಳ್ಳಿ ಒಳಗಡೆಯಿಂದ ಬರ್ತಿದ್ದೀವಿ. ಬಾಣವಾರಲ್ಲಿ ನಮ್ಮ ಅಮ್ಮನ ಮತ್ತು ನಿಕ್ಕಿನ ಡ್ರಾಪ್ ಮಾಡಿ. ವ್ಯೂ ಕೂಡ ಚೆನ್ನಾಗಿದೆ, ಹಳ್ಳಿ ಕೂಡ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಇವರು ಚೆನ್ನಾಗಿದ್ದಾರೆ. ನೋಡಿ ಮುಳ್ಳು ನಾಚ್ಕೊಂತಾರೆ. ಸೊ ಚಿಕ್ಕಮಂಗ್ಳೂರಲ್ಲಿ ಒಂದು ಹೊಸಪೇಟೆ ಅಂತ ಹಳ್ಳಿ ಇದೆ, ಆ ಹಳ್ಳಿಯಲ್ಲಿರೋ ಒಂದು ರೆಸಾರ್ಟ್ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ವಾವ್ ವಾವ್ ವಾವ್. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ರೆಸಾರ್ಟ್ಗೆ ಹೋಗೋಕ್ಕೆ ಟು ಹ್ಯಾವ್ ಫನ್. ಸೊ ಇಲ್ಲೇ ಇಲ್ಲೇ ಲೆಫ್ಟಲ್ಲಿದೆ ನೋಡಿ ದಿ ಬ್ಲಾಸಮ್ ಅಂತ. ನೋಡಿ ಗಾಯ್ಸ್, ಎಂಟರ್ ಆಗ್ತಾ ಇದ್ದೀವಿ. ಈಗ ಇದೆ ಎಂಟ್ರೆನ್ಸು. ಫುಲ್ ಎಂಟರ್ ಆಗಿ ಒಳಗೆ ಹೋಗೋರು ಹೆಂಗಿರುತ್ತೆ ಏನು ಅಂತ ತೋರಿಸೋ ಥರ. ಯಾ ದಟ್ಸ್ ದ ಹೋಲ್ ರೆಸಾರ್ಟ್. ಬನ್ನಿ ಹೋಗೋಣ. ಹಲೋ. ಸೊ ಬನ್ನಿ, ನಾವು ಜಸ್ಟ್ ಇವಾಗ ಎಂಟರ್ ಆಗ್ತಿದ್ದೀವಿ. ವೆದರ್ ಅಂತೂ ನಮ್ಗೆ ಹೆಂಗೆ ಬೇಕೋ ಹಾಗೆ ಇದೆ ಗೊತ್ತಾ. ಸ್ವಲ್ಪ ಟೈಮ್ ಬಿಸಿಲು, ಸ್ವಲ್ಪ ಟೈಮ್ ಚಳಿ, ಇದೇ ಬೇಕಿತ್ತು ನಮಗೆ ಪೂಲಲ್ಲಿ ಆಡೋದಕ್ಕೆ. ಸೊ ನಾವಿಲ್ಲಿ 2 nights 3 days ಸ್ಟೇ ಆಗ್ತಾ ಇದ್ದೀವಿ ಈ ಬ್ಯೂಟಿಫುಲ್ ಪೀಸ್ಫುಲ್ ಆಗಿರೋ ರೆಸಾರ್ಟಲ್ಲಿ. ಆ್ಯಂಡ್ ಹೋಗ್ತಾ ಆಬ್ವಿಯಸ್ಲಿ ನಾನು ನಿಮಗೆ ಪ್ರಾಪರ್ಟಿ ಟೂರ್ ತೋರಿಸ್ತೀನಿ, ಯಾವ ರೀತಿ ಇರುತ್ತೆ ಹೇಗೆ ಅಂತ. ಆಹಾ ಗಾಳಿ. ಸೊ ಬನ್ನಿ, 2 nights 3 daysಗೆ ಸೊ ಇಲ್ಲಿ 3 types ಆಫ್ ರೂಮ್ಸ್ ಇರುತ್ತೆ. ಒಂದು ಜಕೂಸಿ, ಆಮೇಲೆ ಮೌಂಟೇನ್ ವ್ಯೂದು ಇರುತ್ತೆ ರೂಮ್ಸು. ಅದು ಬಿಟ್ಟರೆ ಗಾರ್ಡನ್ ವ್ಯೂದು ಇರುತ್ತೆ. ಸೊ ನಾವಿಲ್ಲಿ ಔಟ್ ಮಾಡಿರೋದು ಗಾರ್ಡನ್ ವ್ಯೂ ರೂಮ್ಸು. ಹೇಗಿರುತ್ತೆ ನಾವು ನೋಡಿಲ್ಲ, ಬರೀ ಇವಾಗ ನೋಡೋಣ ಗೊತ್ತಾಗುತ್ತೆ. ಸೊ ದಟ್ ನಾವು ಗಾರ್ಡನ್ ವ್ಯೂ ಚೂಸ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಸ್ಪಾ ಯುಟಿಲೈಸ್ ಮಾಡ್ಕೋಬೋದು ಅಂತ ವಿ ಜಸ್ಟ್ ಆಪ್ಟೆಡ್ ಫಾರ್ ಅ ಗಾರ್ಡನ್ ವ್ಯೂ ರೂಮ್ಸ್. ಸೊ ಹೇಗಿರುತ್ತೆ ಏನು ನೋಡೋಣ. ರಿಸೆಪ್ಷನ್ ಹತ್ರ ಹೋಗಿ ಎಂಟರ್ ಮಾಡ್ತೀವಿ, ಆಮೇಲೆ ನಿಮಗೆಲ್ಲ ಸಿಗ್ತೀನಿ. ಬಾಯ್ ಫಾರ್ ದ ವಾರ್ಮ್ ವೆಲ್ಕಮ್. ಸೆಕೆಂಡ್ಸ್, ಥ್ಯಾಂಕ್ ಯು. ಇದೆ ನೋಡಿ ರಿಸೆಪ್ಷನ್, ಚೆನ್ನಾಗಿದೆ ರಿಸೆಪ್ಷನ್ ಏರಿಯಾ. ಎಂಟ್ರಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ನನಗೆ ಮರ ನೋಡಿ ಭಯ ಆಗೋಯ್ತು ಸಡನ್ನಾಗಿ. ಇಟ್ಸ್ ಬ್ಯೂಟಿಫುಲ್. ವೆರಿ ನೈಸ್. ಸೊ ಇದು ರಿಸೆಪ್ಷನ್ ಏರಿಯಾ, ಇದೆಲ್ಲ ರೂಮ್ಸ್. ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ ನೋಡಿ, ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ. ಅಲ್ಲಿ ನೋಡಿ ಮಕ್ಕಳು ಎಷ್ಟು ಕ್ಯೂಟಾಗಿ ಆಟಾಡ್ತಿದ್ದಾರೆ. ಸೊ ನಮ್ಮ ಮಿಕ್ಕಿದ್ದ ಕಪಲ್ ಮಕ್ಕಳು ಬರೋರಿದ್ದಾರೆ. ಸೊ ಅಲ್ಲಿವರೆಗೂ ನಾವು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಟೈಮ್ ಪಾಸ್ ಮಾಡ್ತಿದ್ವಿ. ಆಲ್ರೆಡಿ ಫ್ಯೂ ಫ್ಯಾಮಿಲೀಸ್ ಎಲ್ಲ ಇದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಮೌಂಟೇನ್ ವ್ಯೂ ರೂಮ್ಸು.
ಗಣೇಶ್ ಕಾರಂತವ್ರು ಇದ್ರಲ್ವ ಅದೇ ಫಸ್ಟ್ ಫ್ಲೋರ್ ತಾನೆ. ಬನ್ನಿ, ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಐ ರಿಯಲಿ ಹೋಪ್ ಅವ್ರ ಸರ್ವಿಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಅದು ನೋಡಿ ನನಗೆ ನಿಜ ಭಯ ಆಗ್ತಾಯಿದೆ. ಇಮ್ಯಾಜಿನ್ ರಾತ್ರಿ ಹೊತ್ತದ್ರ ಕಣ್ಣು ಮಾತ್ರ ಹಿಂಗೆ ರೆಡ್ ಕಾಣಿಸಿದ್ರೆ ಹೆಂಗಿರುತ್ತೆ. ನಿಜ ಹಿಂಗೆ ನಿಂತ್ಕೊಂಡಂಗಿದೆ ಅದು. ಸ್ಕ್ಯಾರಿ. ತಲೆ ಕೈ ಹಿಂಗೆ ನೋಡ್ತಾ ನೋಡ್ತಾ ಅದು ಮೂವ್ ಆಗಿಬಿಟ್ರೆ ಇದ್ದಿದ್ದು ಭಯ ಆಗುತ್ತೆ. ಯಾವುದೋ ದೆವ್ವದ ಫಿಲಮ್ ನೋಡಿ ಪಾಸು. ಬನ್ನಿ, ನಮ್ಮ ಜನರು ಬಂದಿದ್ದಾರೆ, ಹೋಗೋಣ. ಅವರು ಬ್ಯುಸಿ ಇದ್ದಾರೆ ಅನ್ಸುತ್ತೆ, ಅದಕ್ಕೆ ನಿಮ್ಮನ್ನ ನಾನೇ ವೆಲ್ಕಮ್ ಮಾಡ್ತೀನಿ. ವೆಲ್ಕಮ್ ಟು ಅವರ್ ರೆಸಾರ್ಟ್ ಮ್ಯಾಮ್ ಆ್ಯಂಡ್ ಸರ್, ಆಲ್ಸೋ ಬೇಬಿ. ಗಾಳಿ ಜಾಸ್ತಿ ಇದೆ. ಬನ್ನಿ, ಬಾ ಗುಬ್ಬು, ನಿಂಗೂ ಕುಂಕುಮ ಇಡ್ತೀನಿ. ಎಲ್ಲಿ ಹರ್ಷ? ಆಯ್ತು, ಕಾರ್ ಓಡಿಸ್ಕೊಂಬಂದ ನೀನೇ. ಹರ್ಷ ಬಂದು ಬಾ ಹರ್ಷ ಬೇಗ. ಹರ್ಷನ ವೆಲ್ಕಮ್. ಅವ್ರು ಬ್ಯುಸಿ ಇದ್ದಾರೆ, ಅದಕ್ಕೆ ನಿಮ್ಮನ್ನ ನಾನೇ ವೆಲ್ಕಮ್ ಮಾಡ್ತೀನಿ. ನಂಗೆ ಹಿಂಗೆ ಮಾಡಿದ್ರು. ಇವಾಗ ಜಾಸ್ತಿ ಜನ ಇದ್ದಾರೆ ನೋಡಿ. ಗುಬ್ಬಿ ಬಂದ ತಕ್ಷಣ ಜೋಕಾಲಿ ಆಗ್ತಾ ಇದೆ. ಎಷ್ಟು ಗಾಳಿ ಇದೆ ನೋಡಿ ಗೈಸ್, ಸಕ್ಕದಾಗಿದೆ. 3 ರೂಮ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಊಟ ಮುಗಿಸ್ಕೊಂಡ್ಬಿಟ್ಟು ನಾವು ನಮ್ಮ ರೂಮ್ಸ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ವಿಲ್ ಸ್ಟಾರ್ಟ್ ಅವರ್ ಡೇ. ಎಷ್ಟು ಗಾಳಿ ಇದೆ, ಸಕ್ಕದಾಗಿದೆ. ಓ ರಾಜ ಬಂದರು ನೋಡಿ, ಬಂದರೋ ಬಾಬಾ ಬಂದರೋ. ನಾನಿವಾಗ ಚಿಟ್ಟು ಪಾಪುನ ಫೇಸ್ ರಿವೀಲ್ ಮಾಡ್ತಾ ಇದ್ದೀನಿ. ಎಷ್ಟು ಕ್ಯೂಟ್ ಆಗಿದೆ, ಸೇಮ್ ಚಿಟ್ಟದ ಮಿನಿ ವರ್ಷನ್. ಸೊ ರಿವೀಲ್ ಮಾಡ್ತೀವಿ ಇನ್ 3, 2, 1. ಮುದ್ದು ಮಾರಿ, ಚಿನ್ನಿ ಮಾರಿ ನೋಡಿ, ಸೇಮ್ ಚಿಟ್ಟೆ. ಕೂದಲು ನೋಡಿ ಅದ್ರದ್ದು ಎಷ್ಟು ಚೆನ್ನಾಗಿದೆ. ಸೇಮ್ ಇಲ್ಲಿ ನಿನ್ಕೋ, ಈ ಕಡೆಯಿಂದ ತೋರಿಸ್ತೀನಿ ನೋಡಿ. ಸೇಮ್ ಸೇಮ್, ಇನ್ನೊಂದು ಸೇಮ್. ರೆಸ್ಟೋರೆಂಟ್ ನೋಡಿ, ಡೈನಿಂಗ್ ಹಾಲ್ ಚೆನ್ನಾಗಿದೆ, ಕ್ಲೀನ್ ಆಗಿದೆ. ಈ ಥರ ವ್ಯೂ. ಅಯ್ಯೋ ಹಿಂಗೆ ಟೀಸ್ ಮಾಡೋದು. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಊಟ ಎಲ್ಲ ಮುಗಿಸಿ ಇವಾಗ ಜೋರಾಗಿ ಹೇಳು. ಐಸ್ ಕ್ರೀಮ್ ಹೇಳು ಬೇಗ. ಟೀಸ್ ಮಾಡ್ತಿದ್ದಾಳೆ ಅವಳು. ಬಂದೆ. ಐಸ್ ಕ್ರೀಮ್, ಐಸ್ ಕ್ರೀಮ್. ಅಯ್ಯೋ ಚೆನ್ನಾಗಿದೆ ಗುಬ್ಬು. ಸೇ ಸೂಪರ್. ಮಾಡು. ಪಾಪು ಜೊತೆ ಈಗ ವಾಕಿಂಗ್ ಊಟ ಆದ್ಮೇಲೆ. ಕಾಣಿಸ್ತಲ್ಲ ವಿಡಿಯೋ ಅಲ್ಲಿ. ಕ್ಯೂಟಾಗಿ ಸ್ಟ್ರಾಬೆರಿ ತರ ಕಾಣಿಸ್ತಾ ಇದ್ದಾಳೆ. ಹಂಗೆ ಸ್ಲೋ ಮೂವ್ ಮಾಡಬೇಕು. ಯಾರ್ ಗುರಿ ಕರೆಕ್ಟ್ ಆಗಿದೆ ಜೀವನದಲ್ಲಿ ಅಂತ ನೋಡೋಣ ಬನ್ನಿ. ರೆಸಾರ್ಟ್ಗೆ ಓಕೆ ಡನ್. ಗುಬ್ಬು ಬಾ, ಗುಬ್ಬು ಈ ಕಡೆ ಸೈಡ್ ಬಾ. ಚಿನ್ನಿ ರಣ ಬೇಟೆಗಾರ. ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ. ಹೋಗತ್ತೆ ಹೋಯ್ತು. ನೀನ್ ಬಿಡೆ, ಅವ್ನ ಗುರಿ ತಪ್ಪತ್ತೆ. ರಾಜನ್ ಗುರಿ ತಪ್ಪತ್ತೆ, ಯಾಕಂದ್ರೆ ಹಿಂದ್ಗಡೆ ಇದೆ ಅಂತ. ಏನ್ ಹಿಂದ್ಗಡೆ ಇದೆ ಬಿಡು. ಅಟ್ಲೀಸ್ಟ್ ಬೆಟರ್.
ಮಗಳಿಗೆ ಚುಚ್ಚಿಬಿಟ್ಟಾಳು ಸೈಡ್ ಕರ್ಕೊಳ್ಳ ನೋ ಅವಳು ನನ್ಗೆ ಚುಚ್ಚಿ ಮಮ್ಮಿ ಅಂತ ಇವಳಿಗೆ ಹೇಳ್ಕೊ ಎಷ್ಟು ಭಾರ ಇದೆ ಇದು. ಹೇಳಿ ನೋ 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 ಹಂಗೆ ಇಟ್ಕೊಳ. ಅಷ್ಟಾ ನೀನು 2 ಅಡಿ ಸಟ್ಕೈ ಸಟ್ಕೈ ಏ ಗುಬ್ಬಿ ಇಟ್ಕೊಳ. 8 9 10 ನಾನು ಉಲ್ಟಾ ಇಟ್ಕೊಂಡಿದ್ದೀನಿ ಅನ್ನಲ್ಲ, ಇದು ಕರೆಕ್ಟ್ ಅದ? ಓ ಓ ಓಕೆ ನೋಡಿ ಯೂಟ್ಯೂಬರ್ ಬಿಡ್ತೀರಾ 1 2 3 ಇಲ್ಲೇ ಇದೆ ನೋಡಿ. ಇದು ಬೋರ್ಡ್ ಅಲ್ಲ, ಇಲ್ಲಿದೆ ಬೋರ್ಡ್. ಸ್ಟಾಪ್ ಮಾಡಿರ್ಬೇಕು ಸುಮ್ಮನೆ ನೀನು ಓ ನಿಂಗೆ ಚಾನ್ಸ್ ಎಲ್ಲ ಹೇಳಿ ಹೇಳಿ ಜೋರಾಗಿ ಹೇಳಿ. ಇಲ್ಲ ಇಲ್ಲ ಶಕ್ತಿ ಬೇಕು ಹೇಳಿ ಹೇಳಿ ಫುಲ್ ಹೇಳಿ ಬಿಡು ಬಿಡಕ್ಕಾಗ್ತಲ್ಲ ಅವ್ರಿಗೆ ಇರೋ ಹೇಳಿ ಹೇಳಿ ಇದು ಹೋಗ್ತಾ ಇಲ್ಲ. ಬಿಡು ಕೈ ನೀನ್ ದಾರ ಬಿಡು ಸಾಕು, ನೀನ್ ಎಳೆದ್ಬಿಟ್ಟು ಬಿಡು ದಾರ. ನೀನ್ ಹಂಗೆ ಇಟ್ಕೋಬೇಡ ಅದು ದಾರ ಸಿಗಿಸ್ಕೊಂಡಿದ್ದು ಟೈಟ್ ಆಗಿತ್ತು. ಹಂಗೆ ಹೇಳಿ ಈಗ ದಾರನ ಹೇಳಿ ಹೇಳಿ ದಾರ ಹೇಳಿ ನೀನು. ಹೇಳಿ ಸೊಟ್ಟ ಇದೆ. ನೀನ್ ಹೆಂಗ್ ಬೇಕೋ ಹಿಡ್ಕೊ. ದಾರ ಹೇಳಿ ಬಿಡು. ಹೋಯ್ತು ನೋಡ್ಬಿಟ್ಟು ತೆಂಗಿನಕಾಯಿ ಮರಕ್ಕೆ ಈ ಗುಬ್ಬಿ ನಿಖಿಲ ಹೊಡ್ದ 3 ಸೆಂಟಿಮೀಟರ್ ಡಿಫ್ರೆನ್ಸ್ ನೋಡ್ರಿ ಗೈಸ್ ನಾನೊಂದು ಜರಿ ಥರನೇ ಸಮೂಳ ಹೆಂಗು ಹಾವು ಥರನೇ ಆಡ್ತಾ ಇತ್ತು ಇದಂತೂ. ನೋಡಿ ನಮ್ಮ ರೂಮ್ ಇದೆ, ಅದ್ರ ಹತ್ರನೇ ಇದೆ. ಯಪ್ಪ ಹಾವಾಯ್ತು ಮಣ್ಮುಕ್ಕ ಹಾವು ಭಯ ಆಗುತ್ತೆ. ನಮಗೆ ಕಚ್ಚುತ್ತಾ? ನಮಗೇನಾದ್ರು ಕಚ್ಚುತ್ತಾ? ಹಾಂ ಸರಿ ಮೇಡಮ್ ಥ್ಯಾಂಕ್ಸ್. ನೋಡಿ ಈ ಥರ ರೂಮ್ಸಲ್ಲಿ ನಾವಿದ್ದೀವಿ ಇವಾಗ. ಇದೆಲ್ಲ ಗಾರ್ಡನ್ ವ್ಯೂ ರೂಮ್ಸು. ಗ್ರೌಂಡ್ ಬಂದು ಗಾರ್ಡನ್ ವ್ಯೂ, ಮೇಲ್ಗಡೆದು ಬಂದು ಮೌಂಟೇನ್ ವ್ಯೂ. ಸೊ ಪ್ರೈಸ್ ವೇರಿ ಆಗುತ್ತೆ ಇದಕ್ಕೂ ಅದಕ್ಕೂ. ಚಿಟ್ಟು ಅವರು ಒಂದು ರೂಮು, ಹರ್ಷ ಅವರು ಒಂದು ರೂಮು, ಇದ್ರ ಹಿಂದ್ಗಡೆ ಇನ್ನೊಂದು ವಿಲ್ಲಾ ಥರ ಇದೆ, ಅದರಲ್ಲಿ ನಾವು ಗ್ರೌಂಡಲ್ಲಿ ಒಂದು ರೂಮ್. ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಇಲ್ಲಿ ಕೂರ್ಸ ಅಷ್ಟೇ ವೆಯ್ಟ್ ಇಲ್ಲ ಇಲ್ಲ ತಲೆ. ಹಾಯ್ ಗುಬ್ಬಿ. ಇನ್ನೂ ನಡೀತಿದ್ದಿಲ್ಲ ಮಗ್ನೆ, ಫುಲ್ ಪ್ಯಾಕ್ ಆಗಿ ಅವಳು ಜೋಶ್. ಬಂದರು ಯೂಟ್ಯೂಬ್ಗೆ ವಿಡಿಯೋ ಮಾಡ್ತಿದ್ದಾಳೆ. ಯಾರ ಮಗ್ಲೆ ಗೆದ್ದಿದ್ದು? ಯಾರು ಗೆದ್ದಿದ್ದು ಗುಬ್ಬಿ? ಯಾರು ಗೆದ್ದಿದ್ದು? ಅಮ್ಮನ, ಸ್ವಾತಿನ, ನಿಕ್ಕಿನ, ಗಣಿನ? ಹೇಳು ಬೇಗ. ಹಾ ಗೋ ಕೇಳು. ಆರ್ ಯು ರೆಡಿ? ಹೇಳು 3 ಗೋ ಅನ್ನು ಹೇಳು ಗುಬ್ಬು ಇನ್ನೊಂದ್ಸರಿ. ಆರ್ ಯು ರೆಡಿ? ಜೋರಾಗಿ ಜೋರಾಗಿ. ಆರ್ ಯು ರೆಡಿ? ಏ ಮಾಡು. ಚೆನ್ನಾಗಿ ಪೂಲಲ್ಲಿ ಎಂಜಾಯ್ ಮಾಡಿದ್ವಿ. ವಾಪಸ್ ರೂಮಿಗೆ ಬಂದ್ವಿ. ಏನಂದರೆ ನಾವು ಆ್ಯಕ್ಚುಲಿ ಗಾರ್ಡನ್ ವ್ಯೂ ರೂಮ್ಸ್ ವರ್ಕ್ ಮಾಡಿದ್ವಿ, ತೊಗೊಂಡಿದ್ವಿ. ಬಟ್ ನಮ್ಮ ಗಾರ್ಡನ್ ರೂಮ್ ಡೋರ್ ತೆಗೆದಿದ ತಕ್ಷಣ ಲಾನ್ ಥರ ಇತ್ತು.
ಸೊ ಅದು ತುಂಬ ಹುಳಗಳೆಲ್ಲ ಕಾಣಿಸ್ತು ನಮಗೆ. ಸೊ ನಾವು ಹೇಳಿದ್ವಿ ಬೇರೆ ಯಾವ್ದಾದ್ರು ರೂಮ್ಸ್ಗಳು ಕೊಡಿ ಅಂತ. ಆ್ಯಂಡ್ ಲಕ್ಕಿಯಾಗಿ ನಮಗೆ ಮೌಂಟೇನ್ ವ್ಯೂ ರೂಮ್ ಸಿಕ್ಕಿದೆ. ಸೊ ಲಕ್ಕಿ ಅಲ್ವಾ. ಸೊ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ನಮ್ಮ ರೂಮಿಂದ ವ್ಯೂ ಅಂತ. ಬೆಳಗ್ಗೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ಬೋದು, ಇವಾಗಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬನ್ನಿ. ರೆಡಿನಾ? ಬನ್ರಿ. ಬಾಹುಬಲಿ. ಸಂಜೆ 6 o'clock ಆಗಿದೆ. ಸ್ನ್ಯಾಕ್ಸ್ ತಿನ್ನಕ್ಕೆ ಬಂದಿದ್ದೀವಿ. ಗಾಳಿ ಅಂದರೆ ಗಾಳಿ ಸಕ್ಕತ್ತಾಗಿದೆ. ಸಿಕ್ಕಾಪಟ್ಟೆ ಗಾಳಿ. ಸ್ನ್ಯಾಕ್ಸ್ ಏನೇನಿದೆ? ಮತ್ತೆ ಆಲೂಗಡ್ಡೆ ಬೋಂಡ, ಆಲೂಗಡ್ಡೆ ಅಲ್ಲ ಬಾಳೆಕಾಯಿ ಬೋಂಡ, ಆಮೇಲೆ ಕಾಫಿ ಟೀ ಮಾಮೂಲಿ ನೋಡಿ ಇಷ್ಟೇ. ಬಾಳೆಕಾಯಿ ಬಜ್ಜಿ, ಫ್ರೈಸ್, ಕಾಫಿ ಟೀ ಆ್ಯಂಡ್ ಇಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂ ನೋಡಿ. ವ್ಯೂ ನೋಡೇ ಕಳೆದು ಹೋಗ್ಬಿಡ್ಬೇಕು ಹಂಗಿದೆ ವ್ಯೂ. ಈ ವ್ಯೂ ಅಲ್ಲ, ಈ ಕಡೆ ಇಲ್ಲಿರೋ ವ್ಯೂ ಅಲ್ಲ, ಅಷ್ಟು ಚೆನ್ನಾಗಿದೆ. ಬ್ಯೂಟಿಫುಲ್. ಈ ತರಲೆ ಸಬ್ಬಕ್ಕ ಅವಳಿಗೆ ಅದು ಬೇಕು. ನೀವು ನೋಡ್ಬೇಕು ಎಷ್ಟು ಚೆನ್ನಾಗಿ ಕಾಣುತ್ತೆ. ಗೇಮ್ ಸೆಕ್ಷನ್ ಅಲ್ಲಿ ನೋಡಿ 8 ಬಾಲ್ ಪೂಲ್ ಇದೆ, ಟೇಬಲ್ ಟೆನ್ನಿಸ್ ಇದೆ, ಕ್ಯಾರಮ್ ಬೋರ್ಡ್ ಇದೆ ಆ್ಯಂಡ್ ಫುಟ್ಬಾಲ್ ಇದೆ. ಎಲ್ಲ ನಾವು ಆಡೋದ್ರಲ್ಲಿ ಬ್ಯುಸಿ ಇದ್ದೀವಿ. ಚೆನ್ನಾಗಿದೆ ಟೈಮ್ ಪಾಸ್ಗೆ. ನೋಡ ನಿಕ್ಲಿ ಹಿಂಗೆ ಹೊಡಿತಾನೆ. ಅಲ್ಲಿಟ್ಕೋ ಹೊಡಿ. ಗೇಮ್ ಮಾಡ್ಕೊಂಡು ಬಂದರೆ ಇಲ್ಲಿ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ವ್ಯೂ. ಸ್ಟೋರಿಗೆ ಹಾಕಕ್ಕೆ ಒಂದೊಳ್ಳೆ ಫೋಟೋ ತಗೋ. ಸಂಜೆ ನೋಡಿ ಎಷ್ಟು ಚೆನ್ನಾಗಿದೆ. ಲೈಟ್ಸ್ ಎಲ್ಲ ಆನ್ ಮಾಡಿ ಚೆನ್ನಾಗಿದೆ. ಜಸ್ಟ್ ಆ ಹುಳಗಳ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಗೇಮ್ಸ್ ಆಡ್ತಾ ಫುಲ್ಲು ಇಂಟೆನ್ಸ್ ಗೇಮ್ ಗೈಸ್. ಹರ್ಷ ಆ್ಯಂಡ್ ಗಣಿ 2 points ತೊಗೊಂಡಿದ್ದಾರೆ. ರಾಜ ಆ್ಯಂಡ್ ನಿಖಿಲ್ ಅವ್ರಿಗೆ 0 points. ಗೋಡೆ ಮುರಿದೋಗುತ್ತೆ ಇವಾಗ. ಹೋಯ್ತಾ? ಓಕೆ, ನೋಡೋಣ ಯಾರು ವಿನ್ ಆಗ್ತಾರೆ ಏನು ಅಂತ. ಮುಂದಿನ ಅಪ್ಡೇಟ್ ನಿಮಗೆ ತಿಳಿಸ್ತೀನಿ. ಅಂದರೆ ನೋಡಿ ಇಲ್ಲಿ ಯಾವ ಥರ ಕ್ಯಾರಮ್ ಮಾಡ್ಕೊಂಡು ಬುದ್ಧಿ ಎಲ್ಲ ಮಾಡ್ಕೊಂಡು ಸ್ವೆಟರು, ಕೈ, ಶೋ ಯೋರ್ ಹ್ಯಾಂಡ್ಸ್, ಶೋ ಹ್ಯಾಂಡ್ಸ್. ಡೆಸರ್ಟೇ ತೋರಿಸ್ಬಿಡ್ತೀನಿ. ಡಿನ್ನರ್ ರೆಡಿ ಇದೆ. ಕಸ್ಟರ್ಡ್, ಪೇಸ್ಟ್ರಿ, ಪುಡಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇಟ್ಟಿದ ತಕ್ಷಣ ನಾವು ಬಂದಿದ್ದೀವಿ, ಸೊ ಅದರಿಂದ ಎಲ್ಲ ಫುಲ್ ಇದೆ. ಇದು ಫಿಶ್ ಕಬಾಬು, ಇದು ಪುದೀನಾ ಚಿಕನ್ನು, ನಾಟಿ ಸ್ಟೈಲ್ ಚಿಕನ್ ಕರಿ, ಇದು ಚಿಕನ್ ಬಿರಿಯಾನಿ ಅಂತೆ, ಆ್ಯಂಡ್ ಇದು ಮೊಸರು ಬಜ್ಜಿ. ಸ್ಯಾಲೆಡ್ಸ್ ಇದೆ ನೋಡಿ, ಸ್ಯಾಲೆಡ್, ಪಾಸ್ತಾ, ಹಪ್ಪಳಗಳು ಆ್ಯಂಡ್ ಇದು ಕರ್ಡ್ ರೈಸ್ ಎಲ್ಲ ಯಮ್ಮಿಯಾಗಿ ಕಾಣಿಸ್ತಿದೆ. ಆ್ಯಂಡ್ ಲೋಡೆಡ್ ಆಗಿದೆ, ಯಾಕಂದರೆ ನಾವು ಇಟ್ಟಿದ ತಕ್ಷಣ ಬಂದಿದ್ದೀವಿ. ಇಟ್ಸ್ ಜಸ್ಟ್ 7:30 ಅಷ್ಟೇ, ಇನ್ನೂ ಟೈಮ್ ಇವಾಗ. ಸೊ ಅದು ಪನ್ನೀರ್ ಕರಿ, ಪನ್ನೀರ್ ಬಟರ್ ಮಸಾಲ, ಇದು ಬಿಂಡಿ ದೋ ಪ್ಯಾಜಾ ಅಂದೆ, ಇದು ಬೀಟ್ರೂಟ್ ಪೊರಿಯಾವು, ಇದು ಚಿಲ್ಲಿ ಗಾರ್ಲಿಕ್ ನೂಡಲ್ಸ್. ರಾವ್ ನೂಡಲ್ಸ್ ಜೊತೆ ಯಮ್ಮಿಯಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇದು ಗೀ ರೈಸ್. ಈ ಕಡೆ ದಾಲ್ ಪಾಲಕ್, ವೈಟ್ ರೈಸ್ ಆ್ಯಂಡ್ ರಸಮ್. ಬಿಲ್ಡಿಂಗ್ ನೋಡಿ ಚೆನ್ನಾಗಿದೆ, ಡೆಕೋರೇಟ್ ಮಾಡಿದ್ದಾರೆ. ಅಷ್ಟು ಸ್ವೀಟ್ಸ್ ತಿನ್ನಲ್ಲ, ಬಟ್ ಸ್ಟಿಲ್ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಪಪ್ಪಾಯ, ಪೈನಾಪಲ್, ಈ ಕಡೆ ವೆಜ್ ಸೂಪ್. ಬಿಸಿ ಬಿಸಿ ಅಂದರೆ ಸಕ್ಕತ್ ಬಿಸಿ ಇದೆ. ಎಷ್ಟು ತೂಗುತ್ತಾರು ಫೋನ್ ನೋಡ್ತಾ ಇರೋದು ನೋಡಿ ಈ ಹುಡುಗಿ. ಜೋಜೆ ಮಾಡ, ಹಿಂಗೆ ಜೋಜೆ ಮಾಡ. ಮಕ್ಕಳಿಗೆ ಸ್ಲೀಪಿಂಗ್ ಟೈಮ್ ಇವಾಗ.
ಈ ಚಳಿಲು ಬೇಡ ಹೇಳಿದ್ರೆ ದೊಡ್ಡವ್ರು ಬೈತಾರೆ. ಈ ಚಳಿಲು ಮಕ್ಳಿಗೆ ಎಸಿ ಇಲ್ಲದೆ ನಿದ್ದೆ ಬರ್ತಾ ಇಲ್ಲ ನೋಡಿ. ಗುಬ್ಬು ಎಷ್ಟು ನಿದ್ದೆ ಗೊತ್ತಾ ಎಸಿ ಹಾಕಿ ಒಳಗೆ ಮತ್ತೆ ಬೀಸ್ಕೊಂಡ್ ಕುತ್ಕೊಂಡ್ರದ್ 10 ನಿಮಿಷ 15 ನಿಮಿಷ ಆದ್ಮೇಲೆ ನಿದ್ದೆ ಸ್ಟಾರ್ಟ್ ಮಾಡಿ. ಯಪ್ಪಾ ಸ್ವಾಮಿ ಮಲ್ಕೋ ಚಿನಿ. ಗುಡ್ ನೈಟ್. ನೋಡಿಗ ಬಾಯ್ ಬಾಯ್ ಗುಡ್ ನೈಟ್. ಗುಡ್ ನೈಟ್. ಎಷ್ಟು ನಿದ್ದೆ ನೋಡಿ ಅವಳಿಗೆ. ಮಲ್ಕೋ ಚಿನಿ ಸಾಕು.